ನಮಸ್ಕಾರ ರೀಪ ಎಲ್ಲರಿಗೂ. ಈಗ ಬೆಳಗಾವಿ DCC ಬ್ಯಾಂಕದ ಒಂದು ರೋಚಕ ಸುದ್ದಿ, ಭಾಳ ಹಗರಣಗಳ ಸುದ್ದಿ, ಭ್ರಷ್ಟ ವ್ಯವಸ್ಥೆಯ ಒಂದು ಕುತಂತ್ರದ ಸುದ್ದಿ. ಈ ಸುದ್ದಿ ಹೇಳೋ ಸಲುವಾಗಿ ನಾವು ಭಾಳ ಮಾಹಿತಿ ಕಲೆ ಹಾಕಿದ್ವು. ಆದರೆ ಅದು ಮಾಹಿತಿ ಹಕ್ಕು ವ್ಯಾಪ್ತಿಯಾಗ DCC ಬ್ಯಾಂಕ್ ಬರುವುದಿಲ್ಲ. ಇದೊಂದು ವಿಚಿತ್ರ ರೀ. ಆದರೂ ಅಲ್ಲಿರುವಂಥ ಸದಸ್ಯರು, ಅಲ್ಲಿರುವಂಥ ಅಭಿಮಾನಿಗಳು ಈ DCC ಬ್ಯಾಂಕಿನಾಗ ಏನು ಗೋಲುಮಾಲಾಗೈತಿ, ಹೆಂಗೆ ಖರ್ಚಾಕಿ ತಿಂದಾರು ಅಂಥೇಳಿ ನನಗೆ ಹೇಳಾಕತ್ತಾರ. ಕಾಕ ನೀನೇ ಹೇಳವ, ಯಾಕಂದ್ರೆ ಕಡಕ ಕಾಕನ ಬಾಯಿಂದನ ಬರ್ಬೇಕು, ಅದು ಭಾಳ ಚಂದ ಬರ್ತೈತೆ ಅಂತ ಹೇಳ್ತಾರೆ. ಈ ಬೆಳಗಾವಿ DCC ಬ್ಯಾಂಕ್ ಈ ಹಿಂದಕಲೆ ಕಳೆದ ಬಾರಿ ಇದೇ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದಂಥ AB ಪಾಟೀಲರು ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದರು ರೀ. ಅದು ಬಹಿರಂಗ ಸಭೆದಾಗ ಮಾತಾಡಿದ್ರು. ಈಗ 30 ವರ್ಷದ ಗೆಳೆತನ, ಅದು ಹೃದಯದಿಂದ ಅಲ್ಲ, ಕೈ ಮಿಲಾಪ ಅಷ್ಟ ಆಗಾಕತೈತಿ. ಆದರೆ AB ಪಾಟೀಲ್ ಮಾತ್ರ ಬಿಚ್ಚು ಮನಸ್ಸಿನಿಂದ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ರು. ಯಾವ ರೀತಿ DCC ಬ್ಯಾಂಕಿನಲ್ಲಿ ಒಂದು ಪ್ಯೂನ್ಗೆ ಎಷ್ಟು ದುಡ್ಡು, ಒಂದು ಕ್ಲಾರ್ಕಿಗೆ ಎಷ್ಟು ದುಡ್ಡು, ಏನೇನೋ ಇದು ಗದ್ದಲ. ಇದೇ ವಿದ್ಯುತ್ ಸಹಕಾರಿ ಸಂಘಕ್ಕೆ ಬಂದಂಥ 20 ಕೋಟಿ ರೂಪಾಯಲ್ಲಿ 10 ಕೋಟಿ ನೀವು, 10 ಕೋಟಿ ನಾವು. ಮತ್ತೆ ಸಹಕಾರಿ ರಂಗದ ಧುರೀಣರು, ಸಹಕಾರಿ ರಂಗದ ಪಿತಾಮಹರು. ಸಹಕಾರಿ ರಂಗ ನಮ್ಮಿಂದಲೇ ನಡೆದೈತಿ. ಸಹಕಾರಿ ರಂಗ ಅಂದರೆ ನಾವು ಬಾಯಲ್ಲಿ ಹೊಲಸು ಬೈಗಳು, ಆ ಬೇಗಳ ಸಹಿತ ನಾವು ಬೈಬಾರ್ದಂತಾರೆ AB ಪಾಟೀಲ್ರು. AB ಪಾಟೀಲ್ ನಿಜಕ್ಕೂ ನುರಿತ ರಾಜಕಾರಣಿ. ಅವ್ರು ಯಾಕೆ ಈ ಅಖಾಡಕ್ಕೆ ಬಂದು ಕೈ ಜೋಡಿಸ್ಯಾರು ತಿಳಿವಾತು. ಏನು ಇನ್ನು ಮುಂದೆ ಜ್ಞಾನೋದಯ ಆಕೈತಿ. ಕೊನೆ ಗಳಿಗೆಯಲ್ಲಿ ಹಿಂದೆ ಸರಿಬಹುದು. AB ಪಾಟೀಲ್ ವಿಡಿಯೋ ಮಾಡಿದ್ದು ಒಂದು ಸ್ವಲ್ಪ ತೋರಿಸಲ್ರಿ, ಆ ವಿಡಿಯೋ ನೋಡ್ರಿ, ಮತ್ತು ಮುಂದುವರಿತೈತಿ ಇನ್ನು ಸುಳ್ಳು ಖರ್ಚುಗಳ ಬಗ್ಗೆ. ಹಂಗಾದ್ರೆ ಆ ಖರ್ಚು ತೋರಿಸೋಕ್ಕಿಂತ ಮುಂಚಿತ AB ಪಾಟೀಲ್ರು ಏನು ಮಾತಾಡ್ಯಾರ ತೋರ್ಸಾಕತ್ತಾನ ನೋಡ್ರಿ. ಕರ್ನಾಟಕದಲ್ಲಿ ಮುಂಬೈ ಕರ್ನಾಟಕದ ಸಹಕಾರ ತತ್ವದಲ್ಲಿ ಏನಾದರೂ ಸಹಕಾರಿ ಸಕ್ಕರೆ ಕಾರ್ಖಾನೆ ಮಳೆಯಿಂದ ಬಂದಂತ ಅಪ್ಪನಗೌಡರು ಉಪ್ಪಸಗೌಡ್ರಿ ಏನಾಯ್ತು ಕಾರ್ಖಾನೆ ಅದು ಮುಚ್ಚಾಕ್ ಹೊಂಟಿದೆ. ನಿಮ್ ಸ್ವಂತ ಕಾರ್ಖಾನೆ ಕೊಟ್ಟಿದ್ರ ನಾಚಿಕೆ ಬರೋದಲ್ಲ ನಿಮಗೆ. ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿ ಹೇಳ್ಬೇಕಾಕತ್ತೀವ. ದಿವಂಗತ ಅಪ್ಪನಗೌಡರು ಇಡೀ ಏಷ್ಯಾದಲ್ಲಿ ಒಂದೇ ಒಂದು ಸಹಕಾರಿ ಸಂಘಗಳು, ದೇಶದಲ್ಲಿ ಎಲ್ಲೂ ಎಲ್ಲ ವಿದ್ಯುತ್ ಸಹಕಾರಿ ಸಂಘ. ಪ್ರತಿಯೊಬ್ಬ ಮೆಂಬರ್ ಯಾರು ಕನೆಕ್ಷನ್ ತಗೋತಾರೆ ಕನ್ಸ್ಯೂಮರ್ಸ್ ಅವ್ರ ಸದಸ್ಯ ತಿಂದು ಹಾಕಿಬಿಟ್ಟಾರ. ನೌಕರಸ್ಥರು ಸುಮಾರು 20 ಕೋಟಿ ರೂಪಾಯಿ ಬಂದಿತ್ತು ಗೌರ್ಮೆಂಟ್ ಡಿಫರೆನ್ಸ್. ಏನ್ ಮಾಡ್ಬೇಕು ಸಿದ್ದರಾಮಣ್ಣ? 10 ಕೋಟಿ ನನಗೆ ಕೊಡ್ರಿ, 10 ಕೋಟಿ ನೀವು ತಗೊಂಡು. ಏನದು ಹೊಲಸು ತಿನ್ನೋದು, ರೊಕ್ಕ ತಿನ್ನೋದಕ್ಕೆ ನಾಚಿಗೆ ಅನ್ನೋ ಒಂದು ಕೃಪ ಉತ್ತರ ಕೊಡ್ಲೆ. ನೌಕರಸ್ಥರು ಯಾಕೆ ನೌಕರಿ ಮಾಡ್ತಾರೆ? ಹೊಟ್ಟೆ ಮೇಲೆ ಬಟ್ಟೆ ಹಾಕೊಂಡು ಹೋಗ್ಬೇಕಾ? ಎಲ್ಲಾ ಪತ್ರಿಕಾ ಮಾಧ್ಯಮದವರು ಗೊತ್ತೈತೆ, ಬರೋ ಧೈರ್ಯ ನೀವು, ಬರೀ ತಾಕತ್ತಿದೆ. ಗೊತ್ತಿಲ್ಲ ಹತ್ರ ನಿಮ್ಮ ಮನೆದೇವ್ರ ಪ್ರಮಾಣ ಮಾಡಿ ಹೇಳ್ರಿ, ತಾಕತ್ತಿಲ್ಲ. ಜನ ಬೆನ್ನತ್ತಾರ. ದುಡಿದ ಸಲ ಒಂದಾದ್ರೂ ನೌಕರಿ ಕೊಟ್ಟಿದ್ದಾರೆ DCC ಬ್ಯಾಂಕ್ನಾಗ. ಇಷ್ಟು ವರ್ಷ ಅಧ್ಯಕ್ಷ 4-5 ನೌಕರಿ ತಗೊಂಡಾರ. ಎಲ್ಲರಿಗೂ ಗೊತ್ತೈತಿ, ನಾಯಕರಿಗೆ ವೀರ್ ಕುಮಾರ್ಗೂ ಗೊತ್ತೈತೆ. ಅನ್ನಾಗ ಕಿತಿಗೆಟ್ಲವು ಕ್ಲಾರ್ಕ್ಲಾಕಿತಿ, ಪ್ಯೂನ್ಲಾಕಿತಿ, ಜಗಳಗೂ ಗೊತ್ತೈತಿ. ಅವರು ಡೈರೆಕ್ಟರ್ ಇದ್ರ. ಸಿಪಾಯಿಗೆ 15ರಿಂದ 20, ಕ್ಲಾರ್ಕ್ಗ 45. ಹೌದಲ್ಲ? ಕೇಳಿ ಅವರೇ ಹೇಳಿದಾರ. ಅಲ್ಲಿ ಅವ್ರು DCC ಬ್ಯಾಂಕ್ ಡೈರೆಕ್ಟ್ ಇದ್ರು. ಏನದು ಲೆಕ್ಕ ಪಟ್ಟು ಒಂದ್ರೆ ಒಳ್ಳೆ ಕೆಲಸ. ಕತ್ರಿ ಹಾಕೋದು ಒಂದೇ, ಕಿಸೆ ಕತ್ತರಿಸ್ಕೊಂಡು ಯಾವುದು ಧೈರ್ಯ ಇಲ್ಲ. ಈಗ ಆ ಧೈರ್ಯ ನಮ್ಮ ಮಂದಿಗೆ ಬಂದಿದೆ. ಒಂದೇ ಅಂತ ಕೇಳೋದು ಏನಪ್ಪಾ ಅಂತಂದ್ರೆ DCC ಬ್ಯಾಂಕ್ ಸಾಲ ಪತ್ತು ಮಕ್ಕಳ ಓಟ್ ಹಾಕದೆ ನಿಮ್ ಪತ್ತು ಕೊಡುದು. ಆ ಶಬ್ದನ ನೋಡು, ಭಾಷೆ, ನಾಲಿಗೆ ತನ್ನ ಸಂಸ್ಕಾರವನ್ನು ಹೇಳಬೇಕು. ಮಕ್ಕಳ ಅದೇನು ನಮ್ಮ ಶಬ್ದ ತಗೊಳ್ಳಿ, ಮತ್ತೆ ಸಾರಿ ನಾ ಮಾತಾಡಕ್ ಹೋಗೋದು. ಯಾ ಪ್ರತಿನಿಧಿಗಳು
ಮನುಷ್ಯರ ಇವರು. ನಾವಿನ್ನ ತಿಂಗಳೇ ಸಾಯ ಹೇಳಿದೆ ನಾ, ಭಾಳ ಮಂದಿ DC ಬ್ಯಾಂಕ್ ಡೈರೆಕ್ಟರ್ ಹೇಳಿದೆ, ನಮಗೊಂದು ಬೇಕು ನೋಡ್ರಿಪ್ಪ ಅನ್ನಾರಿ, ನಮ್ಮ ಕಡೆ ಏನೂ ಇಲ್ರಿ, ಅಧ್ಯಕ್ಷ ಕಡೆ ಬೇಕು ಇದನ್ನು ಪಾಪ ಹೇಳಿ. ಹೌದಲ್ರಿ? ಹಂಗ ಪರಿಸ್ಥಿತಿ ಏನಿಲ್ಲ. ಅದಕ್ಕೂ ಏನು ಪುಕ್ಕಟ್ಟಲ್ರಿ, ತಾವೇನ್ ಮಾಡಿ ಡೀಲಿಂಗರ್ ಅದು. ಎಲ್ಲಿ ರೈತರು ಬದುಕ್ತಾರ, ಎಲ್ಲಿ ಉಳಿತಾರ? ಇನ್ನ ಚುನಾವಣೆ ಬಂದಾಗ ಹೇಳೋದಾನ ಎಲ್ಲ ಇವ್ರು ಹಗರ್ನಗಳು. ಇದು AB ಪಾಟೀಲ್ ಹೇಳಿದ್ದ ಕೇಳಿದ್ರಿ ನೀವು. ನೋಡ್ರಿ, ಒಬ್ಬ ನಿಷ್ಠಾವಂತ ರಾಜಕಾರಣಿ, ಭಾಳ ಹೆಸರುವಾಸಿಯಾದಂಥ ರಾಜಕಾರಣಿ ಅಪ್ಪನಗೌಡರ ಸಂಸತ್ತದಿಂದ ಬಂದವರು. ಅವರ ಬಾಯಿಂದ ಬರಾಕತೈತಿ ಇಂಥ ಮಾತುಗಳು, ಓಪನ್ ಸ್ಪೀಚ್. ಇದಕ್ಕೆಲ್ಲ ಕಾರಣೀಭೂತರಾದವರು ಇವತ್ತು ನಾವು ಸಹಕಾರಿ ರಂಗದ ಪಿತಾಮಹರು, ಧುರೀಣರು. ಹೆಂಗೆ ಶುಗರ್ ಫ್ಯಾಕ್ಟ್ರಿ ಹಾಳಾತ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಹಾಳಾದ ಮೇಲೆ ಮತ್ತು ಹೆಂಗೆ ಫ್ಯಾಕ್ಟ್ರಿಗಳು ತಯಾರಾದವು, ಇದು ಸಹಿತ ಮಾತಾಡ್ಯಾರ AB ಪಾಟೀಲ್ರು. ಎಲ್ಲ ಕೇಳಿರ್ಬೋದು ನೀವು. ಈಗ DCC ಬ್ಯಾಂಕದ ಒಂದು ಖತರ್ನಾಕ್ ಗುಪ್ತ ಸುದ್ದಿ ಹೇಳಾಕ ಬಂದಾನ ಖಡಕ ಜವಾರಿ ಕಾಕ. ತಮ್ಮ ಸಾಕಿದ ನಾಯಿಗಳಿಗೆ ಬಿಸ್ಕಿಟ್ ಖರ್ಚು ಹಾಕ್ಯಾರ್ರಿ. ವಿಚಿತ್ರ ರೀ, ಎಷ್ಟು ವಿಚಿತ್ರ ಅನ್ನಿಸ್ತಿರ್ಬೇಕ್ರಿ. ಯಾವ ಅಧ್ಯಕ್ಷ ಪೀರಿಯಡ್ದಲ್ಲಿ ಯಾವ ಹಾಕ್ಯಾನ ಅನ್ನೋದ ಇನ್ನು ಇಲ್ಲಿ ಇರುವಂಥ ಸದಸ್ಯರು ಇನ್ನು ಪ್ರಶ್ನೆ ಕೇಳಬೇಕು. ತಮ್ಮ ಮನೆಗಳಿಗೆ ಸಾಕಿದಂಥ ಫಾರಿನ್ ನಾಯಿಗಳಿಗೆ ಆಹಾರ ಮತ್ತು ಬಿಸ್ಕಿಟು, ಮೊಬೈಲ್ ರೀಚಾರ್ಜ್ ಮಾಡುವಂಥ ಖರ್ಚುಗಳನ್ನು ಹಾಕಿದ್ದು, ಐಷಾರಾಮಿ ಜೀವನ ಮಾಡೋ ಸಲುವಾಗಿ ಅನೇಕ ಬಾರಿ ವಿಮಾನದಾಗ ಅಡ್ಡಾಡಿದ ಟಿಕೆಟ್ ಖರ್ಚು, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಬೋಗಸ ಬಿಲ್ಲುಗಳು, ಮನೆಗಳದಾವ್ರಿ ಆದರೂ ಖರ್ಚು ಹಾಕೋದ್ರಿ. ಯಾರಪ್ಪನ ಜಾತ್ರೆ ಎಲ್ಲಿಗೆ ಹೋಗಿ ನಿಂದಿರ್ತೈತಿ? ಯಾರಪ್ಪನ ದುಡ್ಡು? ಸಹಕಾರಿ ರಂಗದ ದುಡ್ಡು, ರೈತಾಪಿ ಜನರ ಬೆವರಿನ ದುಡ್ಡು. DCC ಬ್ಯಾಂಕ್ದಲ್ಲಿ ಸುಳ್ಳು ಕಳ್ಳ ಬಿಲ್ಲುಗಳನ್ನು ಹಾಕಿ ಮಜಾ ಉಡಾಯಿಸಿದ್ದು ಯಾರು? ಏನು ಡೀಸೆಲ್ ಪೆಟ್ರೋಲ್ದೈತ್ರಿ ಭಾಳ ಬಾಣ್ಗಡ, ಯಾವುದೋ ಹೆಸರಲ್ಲೇ ಯಾವುದೋ ಗಾಡಿಗೆ ಹಾಕೊಂಡು ಹೋಗ್ಬಿಡೋದು. ಯಾರು ಹೇಳೋರು ನಾವು ಸರ್ವಾಧಿಕಾರಿ, ನಮ್ಮದ ನಡಿಬೇಕು, ನಾವು ಹೇಳಿದ್ದ ಕೇಳಬೇಕು. ಬಾಯಲ್ಲಿ ಹೊಲಸ ಶಬ್ದಗಳು. ಏನ್ರಿ ಇದು? ಮತ್ತೆ ನಾವು ಸಹಕಾರಿ ರಂಗದ ಧುರೀಣರು. ಈಗ ಆ ಕಾಡ ಮುಚ್ಚಲಿಕ್ಕೆ ದೇವರು ಬಹಳ ಶಾಣೆ ಅದಾನ. ಒಂದು ಶಕ್ತಿ ಬಹಳ ಅನ್ಯಾಯ ಮಾಡಿ ಪ್ರಬಲವಾಗಿ ಬೆಳೆಯಾಕತೈತೆ ಅಂದ ಮೇಲೆ ಆ ಶಕ್ತಿಯನ್ನು, ದುಷ್ಟ ಶಕ್ತಿಯನ್ನು ಹೊಡೆದೋಡಿಸಲಿಕ್ಕೆ ಮತ್ತೊಂದು ಶಕ್ತಿ ಆ ದೇವರು ಕಳಿಸ್ತಾನ ಅನ್ನೋದು ವಾಣಿ ಗ್ರಂಥಗಳದಾಗೈತಿ. ಅಂಥ ಮಹಾಶಕ್ತಿ ಈಗ ಹುಕ್ಕೇರಿ ಪ್ರವೇಶ ಮಾಡೈತಿ. ಆ ಶಕ್ತಿಯ ಮುಂದೆ ತಡ್ಯಾಕೆ ಯಾರಿಗೂ ಶಕ್ತಿ ಮುಂದೆ ಬರುವುದಿಲ್ಲ. ಯಾಕಂದ್ರೆ ಅದೊಂದು ದೊಡ್ಡ ಪ್ರವಾಹ, ಫ್ಲಡ್ ಇದ್ದಂಗೆ. ನೋಡಿದಿರಲ್ಲ, ಲೋಳ್ಸೂರು ಬ್ರಿಡ್ಜ್ ಬಂದ್, ಚಿಕ್ಕೋಳ ಬ್ರಿಡ್ಜ್ ಬಂದ್, ಫ್ಲಡ್ದಿಂದ ಜನ ಎಷ್ಟೊಂದು ನಿರಾಶ್ರಿತರಾಗ್ತಾರ. ಅದಕ್ಕೆ ಧಾವಿಸಿ ಬರ್ತಾರ ಈ ಸಹೋದರರು. ದೊಡ್ಡಣ್ಣ ಸಣ್ಣ ನಮ್ಮ ಎಲ್ಲರ ಸಹೋದರಗಳು ಬೆನ್ನೈತ್ಯಾರ. ಗಂಜಿ ಕೇಂದ್ರ ಚಾಲೋ, ಬಟ್ಟೆ ಹಿಡ್ಕೊಂಡು ಊಟ ಉಪಚಾರ ಚಾಲೋ. ಇದಂತಾರ ಹೃದಯದಿಂದ ಬಂದಂಥ ಸಹಕಾರಿ ರಂಗದ ಧುರೀಣರು. ಇವರಿಗಂತಾರ ಹೃದಯದ ಸಹಕಾರ. ಆದರೆ ಇಲ್ಲೇನು ಭಾಳ ಆರೋಗ್ಯ ಕಾಪಾಡ್ಕೋಬೇಕು. ಆರೋಗ್ಯ ಕಾಪಾಡದಿದ್ರನ್ನ ಭಾಳ ಇಂಪಾರ್ಟೆಂಟ್. ಆರೋಗ್ಯ ಇರ್ಲಿಕ್ಕಂದ್ರೆ ತೊಗೊಂಡು ಏನು ಮಾಡ್ತೀರಿ? ಈಗಾಗಲೇ ಅಲ್ಲಿ ಗರ್ಜನೆ ಆಗೈತಿ. ಇನ್ನು ಹುಕ್ಕೇರಿ ಮತ್ತು ಶಂಕೇಶ್ವರದಲ್ಲಿ ತಲ್ಲಣ ವಾತಾವರಣ. ಮುಂದಿನ 28ಕ್ಕೆ MLAನೂ ಬರೋದಿಲ್ಲ. ಈ MLAನೂ ಸಹಿತ ಅವರ ಕೈವಾಡದಿಂದ ಕಸ್ಕೋತಾರ, ಬಿಡುವುದಿಲ್ಲ. ಎಲ್ಲಿಯವರೆಗೆ ಸರ್ವಾಧಿಕಾರಿ ಧೋರಣೆ, ನಾನೇ ಶಾಣ್ಯ, ನಾನೇ ದೀಡ ಪಂಡಿತ, ನಾನೇ ಸರ್ವೋಚ್ಚ ನಾಯಕ ಅಂದರೆ ಆಗುವುದಿಲ್ಲ. ಅಲ್ಲಿರುವಂಥ ಮತದಾರರು, ಜನತಾ ಪ್ರಭುಗಳು ದೇವರು. ಈ ಇಂಥ DCC ಬ್ಯಾಂಕಿನಲ್ಲಿ ಇಂಥ ಆಧುನೀಕರಣಗೊಳಿಸುವ ಸಲುವಾಗಿ 8 ಕೋಟಿ ಖರ್ಚು ಹಾಕಲಾಯಿತು. ಆ ಖರ್ಚು ಅಲ್ಲಿ ಹಾಕಲಾಗಿ ಅಲ್ಲಿ ಕೆಲಸ ಪ್ರಾರಂಭ ಆದಾಗ ಮತ್ತೆಲ್ಲಿ ಮನೆಗಳು ನವೀಕರಣಗೊಂಡವು. ಇವೆಲ್ಲ ತನಿಖೆ ಆಗಬೇಕು. ಹೊಸ ಬಾಡಿಯವರು ಬಂದು ಇದನ್ನು ಮೊದಲು ಪ್ರಶ್ನೆ ಕೇಳಬೇಕು. ಎಲ್ಲಿ DCC ಬ್ಯಾಂಕ್ ಎಷ್ಟು ಸೌಂದರೀಕರಣಗೊಂಡು ಒಳ್ಳೆಯ ಫರ್ನಿಚರ್ದೊಂದಿಗೆ ಅಲಂಕಾರಗೊಂಡಿತ್ತು, ಅಲ್ಲಿ ಅದು ಕೆಲಸ ನಡೆದೈತಿ. ಇಲ್ಲಿ ಮತ್ತು ಬೇರೆ ಕೆಲಸ ನಡೆದಿತ್ತು. ಇದು ಯಾಕೆ ಎಲ್ಲಿ ನಡೆದೈತಿ?
ಇದೆಲ್ಲ ತನಿಖೆ ಆಗಬೇಕು. ಹೊಸ ಬಾಡಿಯವ್ರು ಯಾರು ಬರ್ತಾರೆ, ಹೊಸವಾಗಿ ನೂತನ ಬಂದವರು. ನೀವು ಶಕ್ತಿಯುತವಾಗಿ ಪ್ರಚಾರ ಮಾಡಿ ಭಾಳ ತಿರುಗಾಡಕತ್ತೀರಿ. ನೂತನ ಸದಸ್ಯರು ಬಂದು ಮೊದಲ ಪ್ರಶ್ನೆ ಕೇಳಬೇಕು. ಇವೆಲ್ಲ ನಾಯಿಗೆ ಹಾಕಿದ ಬಿಸ್ಕೆಟ್ ಖರ್ಚು, ಮೊಬೈಲ್ ಖರ್ಚು, ವಿಮಾನ ಟಿಕೆಟ್ ಖರ್ಚು, ಐಷಾರಾಮಿ ಹೋಟೆಲ್ ಖರ್ಚು ಮತ್ತು ಊಟೋಪಚಾರದ ಖರ್ಚು ಎಲ್ಲ ತೆಗಿಬೇಕು. ಈ ತೆಗೆದ್ರೆ ಮಾತ್ರ ಸಹಕಾರಿ ರಂಗ ಉಳಿತೈತಿ. ಸಹಕಾರಿ ರಂಗದಲ್ಲಿ ಇಂಥ ಅನಾಹುತಗಳ ಆದ್ರೆ ಸಹಕಾರಿ ರಂಗವು ಹೆಂಗೆ ಉಳಿತೈತಿ ರೀ? ಭಾಳ ಪೈಪೋಟಿ ಮಾಡಾಕತ್ತೀರಿ. ಈಗಾಗಲೇ ಎಲ್ಲಿ ನೋಡಿದಲ್ಲಿ ಶರ್ಟ್ ಹೊಡೆದು ನಿಂತೀರಿ. ಇನ್ನು ಆರಿಸಿ ಬರುವಂಥ ನಿರ್ದೇಶಕರು ಈ ಹಗರಣಗಳನ್ನ ತೆಗಿಬೇಕು. ಅಂದಾಗ ಮಾತ್ರ ಸಹಕಾರಿ ರಂಗ ಬಾಳತೈತಿ, ಬೆಳಗತೈತಿ. ಸಹಕಾರಿ ರಂಗ ಒಂದು ಉನ್ನತ ಸ್ಥಾನಕ್ಕೆ ಹೋಗತೈತಿ. ಅದು ರೈತಾಪಿ ಜನರ ಬೆವರು ಸುರಿಸಿದ ಹಣ. ತಿಳ್ಕೊತೀರಿ? ಹಂಗಾದ್ರೆ ಕಡಕ ಜವಾರಿ ಕಾಕ ಇವೇನು ಹೇಳ್ಯಾನ? AB ಪಾಟೀಲ್ ಏನು ಮಾತಾಡಿದ್ದು ಎಲ್ಲವೂ ಸಾಕ್ಷಿ ಸಮೇತ ಹಾಕಾಕತ್ತಾನೆ, ನೋಡ್ತೀರಿ? ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೋತ ಹೋಗ್ರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.